ಅದು ಒಬ್ಬ ಜವಾಬ್ದಾರಿಯುತ ಪೋಸ್ಟಲ್ಲಿದ್ದಂಥ ಅಧ್ಯಕ್ಷ ಕನ್ನಡ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ಪುರುಷೋತ್ತಮ ಬೆಳಮಳ್ಳಿ ಅವರು ಹೇಳ್ತಾ ಇದ್ದಾರೆ. ಈಗ ಕನ್ನಡದ ಪರವಾಗಿ ಮಾತನಾಡುವವರಿಗಿಂತ ಇಂಗ್ಲೀಷ್ ಪರವಾಗಿ ಮಾತನಾಡುವ ಸಂಖ್ಯೆ ಹೆಚ್ಚಾಗಿದೆ. ವಸ್ತುಸ್ಥಿತಿಯನ್ನು ಹೇಳ್ತಾ ಇದ್ದಾರೆ. ಹಿಂಗಾದ್ರೆ ಕನ್ನಡ ಉಳಿದಿದೆ ಹೆಂಗ್ರಿ ಅಂತ ಅವ್ರ ಸಂಕಟ. ಅದೇ ಕಾಲಕ್ಕೆ ಒಂದು ಏನೋ ತಳಮಳ, ಹೆಂಗ್ರಿ ಉಳಿಬೋದು, ಎಲ್ಲರೂ ನಮ್ಗೆ ಹೊಟ್ಟೆ ಹಾಕೋ ಭಾಷೆ ಬೇಕ್ರಿ, ಹೊಟ್ಟೆ ಹಾಕೋ ಭಾಷೆ ಬೇಕಂತಾರೆ. ಅಂದಾಗ ನಾವು ಏನು ಮಾಡಬೇಕು? ಈಗಾಗಲೇ ಇಂಗ್ಲೀಷ್ ಮಾಧ್ಯಮ ಸ್ಕೂಲ್ಗಳು ಆರಂಭ ಮಾಡಿದ ಸರ್ಕಾರ 1431 ಸ್ಥಾನದಲ್ಲಿ, ದೊಡ್ಡ ಪ್ರಮಾಣದಲ್ಲಿ. ಮುಂದಿನ ದಿನದಲ್ಲಿ ಎಲ್ಲ ಇಂಗ್ಲೀಷ್ ಮೀಡಿಯಮ್ ಆಗ್ತಾವೆ ಏನೋ ಭಯ ಅವ್ರಿಗೆ ಕಾಡ್ಲಿಕ್ಕೆ ಆಗ್ತದೆ, ನಮಗೂ ಕಾಡ್ಲಿಕ್ಕೆ ಆಗ್ತದೆ. ಆದ್ರೆ ಮಾಡೋದೇನು? ಇದಕ್ಕೆ ಪರಿಹಾರ ಹೇಳ್ಬೇಕಲ್ರಿ. ಸಮಸ್ಯೆನೆಲ್ಲರೂ ಮಾತಾಡ್ತಾರೆ ಈ ದೇಶದೊಳಗೆ. ಇದಕ್ಕೆ ಪರಿಹಾರ ಏನು? ಕರ್ನಾಟಕದ ಎಲ್ಲ ನಾವು 3 ಕೋಟಿ ಅಂತಿದ್ವಿ, 7 ಕೋಟಿ ಜನ ಕೂಡಿದ್ದೀವಿ, 7 ಕೋಟಿ ಜನ ಇದ್ದೀವಿ ನಾವು ಅಂತ ಅನ್ನೋ. ಬೇಡ 8 ಕೋಟಿನೂ ಬಂದಿಲ್ಲ ಸರ್ವೆ. ಒಂದು 7 ಕೋಟಿ ಇದ್ಕೊಂಡು 7 ಕೋಟಿಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ? ಅವರೆಲ್ಲರೂ ಮಕ್ಕಳಿಗೆ ಇವತ್ತು ಯುವಕರು ಎಷ್ಟಿದ್ದಾರೆ ಅವರೆಲ್ಲ ಮಕ್ಕಳಿಗೆ ನಾವು ಕನ್ನಡ ಮಾಧ್ಯಮ ಮಾಡಿದವರೆಲ್ಲ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯದನಾ ಅಂದ ತಕ್ಷಣ ಇಲ್ಲ ಅಂತ ಸ್ಪಷ್ಟ ಉತ್ತರ. ಎಲ್ಲರೂ ಶಿಕ್ಷಕರು ಮಾಡ್ಲಿಕ್ಕೆ ಸಾಧ್ಯದನಾ? ಎಲ್ಲರನ್ನೂ ಪೊಲೀಸರು ಮಾಡ್ಲಿಕ್ಕೆ ಸಾಧ್ಯದನಾ? ಎಲ್ಲರೂ ಮತ್ತೇನೋ ಪೋಸ್ಟ್ಗಳಿದ್ದಾವೆ ಅದು ಮಾಡ್ಲಿಕ್ಕೆ ಸಾಧ್ಯದನಾ? ಯಾವ ಸಾಧ್ಯದ? ಅಸಾಧ್ಯದ ಮಾತು. ಹಾಗಾದ್ರೆ ಏನು ಮಾಡಬೇಕು? ಅದಕ್ಕೆ ಉತ್ತರ ಹುಡುಕಿದಾಗ ಮಾತ್ರ ಇದಕ್ಕೆ ಉತ್ತರ ಸಿಗ್ತದೆ. ಇಲ್ಲಾಂದ್ರೆ ಹಂಗೆ ಹೇಳ್ಬೋದು, ಸಮಸ್ಯೆ ಹೇಳೋದು ಅಷ್ಟೇ. ನಾವು ಇದುವರೆಗೆ ಬರೀ ಸಮಸ್ಯೆ ಹೇಳೋದು ಮಾಡಿದ್ದೀವಿ, ಪರಿಹಾರನ ಚರ್ಚೆ ಮಾಡೇ ಇಲ್ಲ. ಆ ದಿಶೆಯಲ್ಲಿ ಚರ್ಚೆ ಮಾಡಿದ್ರೆ ಯೋಗಿಯವ್ರು ಮಾತು ಹೇಳೋದ್ರಲ್ಲ. ಮುಂದಿನದರಲ್ಲಿ ಎಲ್ಲನೂ ಇಂಗ್ಲೀಷ್ ಮೀಡಿಯಮ್ ಆಗ್ಬೋದು, ಇಲ್ಲ ಅಂತಲ್ಲ. ಯಾಕೆ ಹೊಟ್ಟಿಗೆ ಆಗ್ತದೆ, ಶಕ್ತಿ ಅದಪ್ಪ. ಅದಕ್ಕಂದ್ರೆ ನಮ್ಗೆ ಉದ್ಯೋಗ ಸಿಗ್ತದೆ. ಇಲ್ಲೆಲ್ಲ ಕರ್ನಾಟಕ ಇಲ್ಲ, ಮಹಾರಾಷ್ಟ್ರ ಇಲ್ಲ, ತೆಲಂಗಾಣ ಇಲ್ಲ, ಆಂಧ್ರ ಪ್ರದೇಶ ಅದಿಲ್ಲ, ಬೇರೆ ದೇಶ ಜರ್ಮನಿ ಅಮೇರಿಕಾ ಇವೆಲ್ಲ ಕನಸು ಶುರುವಾಗಿಬಿಡ್ತಾವೆ. ಇದ್ರ ಜೊತೆಗೆ ನಮ್ಮ ಮಕ್ಕಳಿಗೆ 30 ತನಕ ಮಗ್ಗಿ ಕಲಿಸ್ತಾರೆ, ಮುಗಿತಾರೆ, ಹಾಡ್ತಾರೆ ಮಕ್ಕಳಂತೆ. ಇವತ್ತು ವಾತಾವರಣ ಪ್ಲೇಟ್ ಆಗ್ಲಿಕ್ಕೆ ಒಂದು ಮ್ಯಾಥ್ಸ್ ಬರಬೇಕು, ಅದಕ್ಕಿಂತ ಮುಖ್ಯವಾಗಿ ಇಂಗ್ಲೀಷ್ ಬರಬೇಕು.